ಆಯ್ತು ಸರ್, ಈಗ ನೀವು ಹೇಳೋ ಆರೋಪ ನಿಜವೇ ಆಗಿದ್ರೆ ಅಲ್ಲಿಯ ಜನರಿಗೆ ಪರಿಹಾರ ಹೆಂಗೆ, ಯಾವ ತರ ಸೊಲ್ಯೂಷನ್ ಓರಿಯೆಂಟೆಡ್ ಮಾತಾಡೋದಾದ್ರೆ ಏನ್ ನಿಮ್ಮ ಹತ್ರ ಏನ್ ಅಸ್ತ್ರ ಇದಾವೆ, ಏನ್ ಮಾಡಿದ್ರೆ ಚೆನ್ನಾಗಿರುತ್ತೆ? ಸರ್ ಜನರಿಗೆ ನಾನು ಇವ್ರಿಗೆ ಚೇಂಜಸ್ ಮಾಡೋದು ಬಹಳ ಮುಖ್ಯ. ಚೇಂಜಸ್ ಮಾಡೋದು ಯಾವಪ್ಪ ಅಂತಂದ್ರೆ ಎಲೆಕ್ಷನ್ ಅಲ್ಲಿ ಯಾರು ಇವ್ರಿಗೆ ಬ್ಲಾಕ್ ಮೇಲ್ ಒಂದು ಬ್ಲಾಕ್ ಎಮೋಷನ್ ಮಾಡ್ತಾ ಇದ್ದಾರೆ ಅದನ್ನು ನಾವು ಹೊರಗಾಗಬಾರ್ದು. ಒಂದೆದ್ದು ಇವ್ರು ಸಾಕಿರುವ ಕೆಲವು ದೊಡ್ಡ ದೊಡ್ಡ ಲೀಡರ್ಗಳು ಅದಾರೆ, ಅವು ಎಲೆಕ್ಷನ್ ಟೈಮ್ ಅಲ್ಲೇ ಬರ್ತಾರೆ, ಉಳ್ಕಿದ ಟೈಮ್ ಅಲ್ಲಿ ಬರಲ್ಲ. ಅಂತವ್ರೆ ನಾವು ತಕ್ಕ ಉತ್ತರ ಕೊಡ್ಬೇಕು. ನೀವು ಎಲೆಕ್ಷನ್ ಮಾತ್ರ ಬರ್ತೀರಿ, ಮರು ಸಮಯದಲ್ಲಿ ಬರಲ್ಲ ಅಂತ ಹೇಳುವಂತ ಕೆಲಸ ಮಾಡ್ಬೇಕು. ಮೂರನೇದು, ಈ ಸರ್ತಿ ಏನ್ SIR ಆಗ್ತಾ ಇದೆ, SIR ಆದ್ಮೇಲೆ ನಿಯತಾಗಿ SIR ಆದ್ರೆ 100% 20,000ಕ್ಕಿಂತ ಮೇಲ್ಪಟ್ಟು ಮತಗಳಿಂದ ಅವ್ರು ಮನೆಗೆ ಹೋಗ್ತಾರೆ ಸರ್. SIR ಇವರು ನಿಯತ್ತಿಂದ ಮಾಡ್ತಾ ಇಲ್ಲ. ಇಲ್ಲಿ ಇವತ್ತು ನಾವು ಕಂಪ್ಲೇಂಟ್ ಡೈಲಿ ಒಂದು ಕಂಪ್ಲೇಂಟ್ ಕೊಡ್ತಾ ಇದೀವಿ. ಪ್ರತಿಯೊಂದು ಮಸ್ಜಿದಲ್ಲಿ ಮದ್ರಾಸಲ್ಲಿ ಇವ್ರದೇ ಆದ ಒಂದು ತಂಡಗಳನ್ನು ಕಟ್ಕೊಂಡು ಇಲ್ಲಿ SIR ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಮಣಿಕಂಠ ಅವರೇ, ರಾಥೋಡ್ ಸಾಹೇಬ್ರೆ, ಈಗ SIR ಬಗ್ಗೆ ಬಿಜೆಪಿ ಮೇಲೆ ಬಹಳ ನಿಗಾ ವಹಿಸಿ ಚುನಾವಣಾ ಆಯೋಗ ಇಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಬಹಳ ಗಮನದಲ್ಲಿರ್ಲಿ ಅಂತ ಅವರೇ ಜಾಗೃತಿ ಮೂಡಿಸ್ತಾ ಇದಾರಲ್ಲ ಕಾಂಗ್ರೆಸ್ನವರು. ಸರ್ ಈಗ ಮಸ್ಜಿದ್ ಹೋಗಿ SIR ಫಾರ್ಮ್ಗಳು ತುಂಬಬೇಕಂತ ಹೇಳಿ ಯಾವ್ದನ ನಾಮ್ಸ್ ಇದೆಯಾ ಸರ್? ಇಲ್ಲ. ದರ್ಗಾಲಿ ಹೋಗಿ ತುಂಬಬೇಕಂತ ಹೇಳಿ ನಾಮ್ಸ್ ಇದೆಯಾ? ಅಲ್ಲ, ಈಗ ದರ್ಗಾದಲ್ಲಿ ಮಾಡ್ತಾರೆ ಅಂತ ನೀವು ಮಾಡ್ತಾರ ಅವರಪ್ಪ, ಅಂದ್ರೆ ದರ್ಗಾದಲ್ಲಿ ಹೋಗಿ ಏನ್ ಮಾಡ್ತಾರೆ ಸರ್? ಎಲ್ಲ ಫಾರ್ಮ್ಗಳು ತಗೊಂಡು ಹೋಗಿ ಅಲ್ಲಿ ಪಬ್ಲಿಕ್ ಗ್ಯಾದರಿಂಗ್ ಮಾಡ್ಕೊಂಡು ಯಾವುದೇ ಅಧಿಕಾರಿಗಳು ಇಲ್ಲಾರ್ದಪ್ಲೆ ಇವ್ರು ಫಾರಮ್ಗಳು ತುಂಬಿ ಕೊಡ್ತಾ ಇದ್ದಾರೆ. ಆ ಫಾರಮ್ಗಳನ್ನು ಅವರು ತಗೊಂಡು ಹೋಗ್ತಾ ಇದ್ದಾರೆ. ಸರ್ BLOಗಳು ಇರ್ತಾರಲ್ಲ ಸರ್, ಬೂತ್ ಲೆವೆಲ್ ಆಫೀಸರ್ಸ್ ಇರೋದಿಲ್ವಾ? ಬೂತ್ ಲೆವೆಲ್ ಆಫೀಸರ್ ಇರ್ಲಾರ್ದೆ ಇವ್ರು ಮಾಡ್ತಾ ಇದ್ದಾರೆ ಸರ್. ನಾವು ಅದೇ ಕಂಪ್ಲೇಂಟ್ ಕೊಡ್ತಾ ಇದೀವಿ, ಕಂಪ್ಲೇಂಟ್ ಕೊಡ್ತಾ ಇದೀವಿ. ತಹಸೀಲ್ದಾರ್ ಅವ್ರಿಗೆ, ಇಲ್ಲಿಯ DC ಅವರಿಗೆ, ಇಲ್ಲಿಯ AC ಅವರಿಗೆ, ಎಲ್ಲಾರು ಅವ್ರು ಕೈಗೊಂಬೆ ಸರ್. ಅಂದ್ರೆ ಇಲ್ಲೂ ಮತಗಳತನ ಆಗತ್ತೆ ಅಂತ ಆರೋಪ ಮಾಡ್ತಾ ಇದ್ದೀರಿ. ಈಗ ಸರ್ ಮತಗಳತನ ಆಗಬಹುದು ಅನ್ನೋ ಒಂದು ಮುನ್ಸೂಚನೆ ಇದೆ ನಿಮಗೆ? ಸರ್ ಪ್ರತಿ ಸರ್ತಿ ಮತ ಕಳ್ಳತನ ಆಗೇ ಆಗ್ತದೆ ಸರ್. ಈಗ SIR ಸ್ಟ್ರಿಕ್ಟ್ಲಿ ಆದ್ರೆ ಮಾತ್ರ ಇವ್ರು 20,000 ಮೇಲ್ಪಟ್ಲಿಂತ ಮನೆಗೆ ಹೋಗೋದು. ಅಂದ್ರೆ ಈಗ ಇವರು ಸ್ಟ್ರಾಟಜಿ ವಿರುದ್ಧ ಬಿಜೆಪಿ ಅವ್ರು ಯಾರು ಸ್ಟ್ರಾಟಜಿ ಮಾಡಕ್ ಆಗಲ್ವಾ, ಅಥವಾ ನ್ಯಾಯಯುತವಾಗಿ ಗೆಲ್ಲಕ್ ಆಗಲ್ಲ ಅಂತನ ಜನರಿಗೆ ಏನ್ ಮೆಸೇಜ್ ಕೊಡ್ತೀರಾ ಈಗ ಈ ಟೈಮಲ್ಲಿ ನೀವು? ಯಾವ ವಿಷಯದ ಸರ್? ಅಂದ್ರೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಲ್ವಾ, ಪದೇ ಪದೇ ಗೆಲ್ತ್ಕೊಂಡು ಬರ್ತಾ ಇದ್ದಾರೆ, ಜನಪರವಾಗಿಲ್ಲ ಅನ್ನೋದು ನಿಮ್ಮ ಆರೋಪ. ಕಾಂಗ್ರೆಸ್ ಶಾಸಕರು, ಸದ್ಯದ ಪ್ರಸ್ತುತ ಗೃಹ ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಅವರ ಕುರಿತಂತೆ ನೀವು ಮಾತನಾಡ್ತಾ ಇದ್ದೀರಿ, ಮತ್ತು ಅಲ್ಲಿ ಕಾಂಗ್ರೆಸ್ ಯಾವ ರೀತಿ ತಾಂಡವವಾಡ್ತಾ ಇದೆ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಿ. ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ನೀವು ಏನ್ ರೆಡಿ ಆಗ್ತಾ ಇದ್ದೀರಿ, ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರಿ, ಜನರಿಗೆ ಮನಮುಟ್ಟುವ ಕೆಲಸವನ್ನು ಏನ್ ಮಾಡ್ತಾ ಇದ್ದೀರಿ, ಯಾವ ವಿಚಾರವನ್ನು ಜನರಿಗೆ ತಲುಪಿಸ್ತಾ ಇದ್ದೀರಿ ತಾವು? ಸರ್ ನಾನು ಪ್ರತಿ ಮನೆಯಲ್ಲಿ ನಾನು ಇವತ್ತು ಅವರ ಮಗ ಆಗಿದ್ದೀನಿ. ಮುಂದಿನ ಚುನಾವಣೆಯಲ್ಲಿ ಚಿತ್ತಾಪುರದಿಂದ ಅವ್ರು ಸ್ಪರ್ಧೆ ಮಾಡಿದ್ರೆ ನಾನು ಅಲ್ಲೇ ಮಾಡೋದು. ಮತ್ತು ಮೇನು ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ಕೆಲವು ರಾಜಕಾರಣಿಗಳು, ನಮ್ಮ ಪಕ್ಷದ ಕೆಲವು ರಾಜಕಾರಣಿಗಳು ಅವ್ರಿಂತ ಹೊಂದಾಣಿಕೆ ಆಗೋದು ಬಿಟ್ಬಿಟ್ರೆ ಸಾಕು, ಗೆಲ್ತೀವಿ ಸರ್. ಅಂದ್ರೆ ನಿಮ್ಮ ಪಕ್ಷದಲ್ಲೂ ಕೂಡ ಮನೆಯೊಂದು ಊರ್ ಬಾಗ್ಲು. ಎಸ್ ಸರ್.